ಬಡತನ ಹೋಗಿಬಿಡ್ತದನ, ಎಲ್ಲರಿಗೂ ಶಿಕ್ಷಣ ಸಿಗ್ತದನ ಫ್ರೀಯಾಗೆ, ಹೋಗ್ಲಿಗಡಿಗೆ ಉದ್ಯೋಗ ಸಿಗ್ತದನ ಅಲ್ಲಿ ಹೋದ್ಕೊಳ್ಳ ಎಲ್ಲ ತಕ್ಷಣ ಇಲ್ಲ. ಮಹಾರಾಷ್ಟ್ರ ಸರ್ಕಾರದಿಂದ ಸಾಧ್ಯ ಆಗಿಲ್ಲ, ಕರ್ನಾಟಕ ಸರ್ಕಾರದಿಂದ ಸಾಧ್ಯ ಇಲ್ಲ, ಇವತ್ತಿನ ಅದು ಹಿಂದಿನ ಕೇಂದ್ರ ಸರ್ಕಾರದಿಂದ ಸಾಧ್ಯ ಆಗಿಲ್ಲ. ಯಾವ ಸರ್ಕಾರಗಳಿದ್ದರೂ ಅಷ್ಟೆ ಆಶ್ವಾಸನೆ ಕೊಡ್ಬೋದು ಸಾಕಷ್ಟು, ಮ್ಯಾನಿಫೆಸ್ಟೋ ಹಂಚ್ಬೋದು ಸಾಕಷ್ಟು. ವಾಸ್ತವದಲ್ಲಿ ಏನಪ್ಪ ಅಂತಂದ್ರೆ ಗಡಿ ಪ್ರದೇಶದಲ್ಲಿ ಈ ಕಾರಣಕ್ಕಾಗಿ ಅನಗತ್ಯ ಜಗಳದ ಕಾರಣದಿಂದಾಗಿ ಕನ್ನಡ ಮತ್ತು ಮರಾಠಿ ಭಾಷೆಗಳು ತೊಂದರೆ ಅನುಭವಿಸುವಂಥ ಪ್ರಸಂಗ ಬಂದುಬಿಟ್ಟದ. ಅದ್ರ ಬಿಟ್ಟು ನಾವೆಲ್ಲ ಒಂದಪ್ಪ ಭಾರತೀಯರು ಅನ್ನುವಂಥ ಒಂದು ಸರಳ ಮಾತನ್ನು ಮಹಾಜನ ವರದಿಯಲ್ಲಿ ಹೇಳಿದ್ದ ಫೈನಲ್ ತಿಳ್ಕೊಂಡು ಹೋಗ್ಬಿಟ್ರೆ ಮುಗಿದು ಹೋಗ್ಬಿಡ್ತದೆ, ಇಲ್ಲೇನೂ ತಕರಾರಿಲ್ಲ. ಅದಕ್ಕೆ ಕರ್ನಾಟಕ ಸರ್ಕಾರ ತಕರಾರು ಹೊರಟಿಲ್ಲ. ಈಗ ಮತ್ತೆ ಯಾವ ಆಯೋಗ ಮಾಡಿದ್ರು ಅಥವಾ ಸುಪ್ರೀಂ ಕೋರ್ಟ್ ಯಾವ ಆಧಾರದ ಮೇಲೆ ಕೊಡ್ತದೆ? ಈಗ ಮತ್ತೆ ಮಹಾಜನ ವರದಿ ಆಧಾರದ ಮೇಲೆ ಇನ್ನೊಂದ್ರ ಮೇಲೆ ಕೊಡಬೇಕಾಗ್ತದೆ. ಮಹಾಜನ ವರದಿ ಅಭ್ಯಾಸ ಮಾಡಿ ಅದರ ಬಗ್ಗೆ ಪೂರ್ಣ ತಲಸ್ಪರ್ಶಿ ತಿಳಿದುಕೊಂಡೆ ನಿರ್ಧಾರ ಕೊಟ್ಟಿದ್ದು, ವರದಿ ಕೊಟ್ಟಿದ್ದೆ. ಅದು ನಮ್ಮ ಪರ ಆದಂಥ ಒಪ್ಪಕ್ಕಂತಿಲ್ಲ, ಅವರು ವಿರೋಧದಂತೂ ಅಲ್ಲ, ಇಬ್ಬರಿಗೂ ಸಮಾನವಾಗಿ ನೋಡ್ಕೊಳ್ಳೋಂಥದ್ದು. ಮತ್ತು ಕೆಲವೊಂದಿಷ್ಟು ಪಡ್ಕೋಬೇಕಾದ್ರೆ ಕೆಲವೊಂದಿಷ್ಟು ಕಳ್ಕೋಬೇಕಾಗ್ತದೆ. ಮೂಲತಃ ಇದು ತಪ್ಪೋ ಸರಿನೋ ಚರ್ಚೆ ಬೇಕಾಗಿಲ್ಲ. ಇಲ್ಲಿ ಭಾಷಾವಾರ ಪ್ರಾಂತ ರಚನೆ ತಪ್ಪಂತೂ ಅನ್ನೋರಿದ್ದಾರೆ, ಸರಿ ಅಂತೂ ಅನ್ನೋರಿದ್ದಾರೆ. ಇರಲಿ, ಆಗಿ ಹೋಗಿಬಿಟ್ಟದ, ಭಾಷೆಗಳು ಉಳಿತಾ ಇದ್ದಾವ. ಈಗ ಒಂದು ವೇಳೆ ಅದೇ ಈಗ ನಾವು ಒಂದು ಏರಿಯಾ ಮೇಲೆ ಮಾಡಿದ್ದೀರ, 4 ಭಾಗ ಮಾಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಧ್ಯ ಅಂತ ನಾವು 5 ಭಾಗ ಮಾಡ್ಕೊಂಡು ಮಾಡಿದ್ರಪ್ಪ, ಅಲ್ಲೂ ಪ್ರಾಬ್ಲಮ್ ಇರುತ್ತಿದ್ವು. ಯಾಕಂತಂದರೆ ಕನ್ನಡ ಭಾಷಿಕರು ಆಗಿರ್ಬೋದು, ಹಿಂದಿ ಭಾಷಿಕರಾಗಿರ್ಬೋದು, ಮರಾಠಿ ಭಾಷಿಕರಾಗಿರ್ಬೋದು, ತೆಲುಗು ತಮಿಳ ಇವರು ಭಾಷಿಕರಾಗಿರ್ಬೋದು, ಇವೆಲ್ಲೂ ಏನೇನೋ ಗೊಂದಲಗಳು ಆಗ್ತಾಯಿದ್ದು. ಗೊಂದಲಗಳದ್ದು ಯಾವುದೂ ಇಲ್ಲ ರೀ, ಇದ್ದೇ ಇರೋದನ್ನು. ಈಗ ಆಗ್ಯದ ಭಾಷೆ ಅವ್ರ ಪ್ರಾಂತ ರಚನೆ, ಅದರಿಂದ ಭಾಷೆಗಳು ಉಳಿದು ನಮ್ಮಲ್ಲಿವೆಲ್ಲ ಪ್ರಾದೇಶಿಕ ಭಾಷೆಗಳೆಲ್ಲ ಉಳ್ಕೊಂಡು, ಇಲ್ಲಾಂದ್ರೆ ಪ್ರಾದೇಶಿಕ ಭಾಷೆಗಳ ಸಹಿತ ಇವತ್ತು ಹರಣಾಗಿ ಹೋಗಿಬಿಡ್ತಿದ್ವು. ಸಪೋಸ್ ಏನಾದರೂ ನಾವು 5 ಭಾಗಗಳು ಮಾಡ್ಕೊಂಡಿದ್ರೆ ಇವತ್ತು ಹಿಂದಿ ಮತ್ತಷ್ಟು ಡಾಮಿನೆಂಟ್ ಆಗಿಬಿಡ್ತಾಯಿತ್ತು. ಈಗ ಏನಿಲ್ಲದೆ ಇದ್ರೂ ಸಹಿತ ಪ್ರಾದೇಶಿಕ ಭಾಷೆ ಉಳಿತಾ ಇಲ್ಲ, ಎಷ್ಟೋ ಭಾಷೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಪ್ರತಿಯೊಂದು ಭಾಷೆಗೂ ಅದರದೇ ಆದಂಥ ಇತಿಹಾಸದ, ಸಂಸ್ಕೃತಿಯದ, ಅದರದೇ ಆದಂಥ ಒಂದು ವೈಜ್ಞಾನಿಕತೆ ಅದ, ಧಾರ್ಮಿಕ ನಂಬಿಕೆಗಳಿದ್ದಾವೆ. ಇವೆಲ್ಲವೂ ಪ್ರತಿಯೊಂದು ಭಾಷೆಗೂ ಇದ್ದೇ ಇದ್ದಾವೆ. ಆ ಭಾಷೆಯಿಂದ ಒಂದು ಪ್ರದೇಶದ ಜನ ತಮ್ಮ ನಡೆ, ನುಡಿ, ಸಂಸ್ಕೃತಿ, ಭಕ್ತಿ, ಮತ್ತೇನೋ ವೈಜ್ಞಾನಿಕತೆಯನ್ನು ಏನೇನೋ ಕಲಿಸ್ಕೊಂಡು ಬರುವಂಥದ್ದು, ಜನಕ್ಕೆ ತಮಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದು. ಭಾಷೆ ಭಾಳ ಮಹತ್ವದ್ದದ. ಯಾಕಂದ್ರೆ